ಹಾಯ್ ಹಲೋ ವೀಕ್ಷಕರೇ, ಈ ವಾರದ ವೋಟಿಂಗ್ ರಿಸಲ್ಟ್ ಯಾರು ಟಾಪ್ ಅಲ್ಲಿ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗುತ್ತಾರೆ ಮತ್ತು ಈ ವಾರ ಎಲಿಮಿನೇಷನ್ ಇರುತ್ತಾ ಇರಲ್ವಾ ಮತ್ತು ಈ ವಾರ ಮನೆಗೆ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ವೋಟಿಂಗ್ ಪ್ರಕಾರ ಈ ವಾರ ಯಾರು ಟಾಪ್ ಅಲ್ಲಿ ಇದ್ದಾರೆ ಎಂದು ನೋಡುವುದಾದ್ರೆ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತದೆ. ಗಿಲ್ಲಿ ನಟ ಅವರು ಈ ವಾರ ಟಾಪ್ ಅಲ್ಲಿ ಇದ್ದಾರೆ. ಇವರು ಯಾವಾಗೆಲ್ಲ ನಾಮಿನೇಷನ್ ಅಲ್ಲಿ ಬರ್ತಾರ ಅವಾಗೆಲ್ಲ ಇವರು ಟಾಪ್ ಅಲ್ಲಿ ಇರ್ತಾರೆ. ಇವರು ಹಿಂದೆ ಜಿ ಕನ್ನಡದಲ್ಲಿ ಇದ್ದಾಗ ಜಿ ಕನ್ನಡ ಟಾಪ್ ಅಲ್ಲಿ ಇತ್ತು. ಈಗ ಕಲರ್ಸ್ ಕನ್ನಡಕ್ಕೆ ಬಂದಿದ್ದಾರೆ, ಕಲರ್ಸ್ ಕನ್ನಡ ಟಾಪ್ ಅಲ್ಲಿ ಇದ್ದಾರೆ. ಹಾಗಾಗಿ ಗಿಲ್ಲಿ ನಟ ಅವರು ವೋಟಿಂಗ್ ನಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಟಾಪ್ 2 ಅಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ ಟಾಪ್ 2 ಅಲ್ಲಿ ರಘು ಅವರು ಇದ್ದಾರೆ. ರಘು ಅವರು ಚೆನ್ನಾಗಿ ಆಟ ಆಡುತ್ತಾರೆ ಮತ್ತು 2 ವಾರ ಕ್ಯಾಪ್ಟನ್ ಆಗಿದ್ರು. ವೆಲ್ ಹಾರ್ಟೆಡ್ ಪರ್ಸನ್ ಎನ್ಬಹುದು. ಹಾಗಾಗಿ ರಘು ಅವರು ಟಾಪ್ ಅಲ್ಲಿ ಇದ್ದಾರೆ. ಇನ್ನು ಟಾಪ್ 3 ಅಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ ಟಾಪ್ 3 ಅಲ್ಲಿ ಮಾಳು ನಿಪ್ನಾಳ್ ಅವರಿದ್ದಾರೆ. ಇವರು ಉತ್ತರ ಕರ್ನಾಟಕದವರಾಗಿದ್ದರಿಂದ ಉತ್ತರ ಕರ್ನಾಟಕದ ಓಟುಗಳು ಬೀಳುತ್ತವೆ ಮತ್ತು ಉತ್ತರ ಕರ್ನಾಟಕದ ಕಡೆಗೆ ಯಾರ್ಯಾರೆಲ್ಲ ಜಾನಪದ ಸಾಂಗ್ ಕೇಳ್ತಾರೆ ಅವರೆಲ್ಲ ಇವರಿಗೆ ವೋಟ್ ಹಾಕ್ತಾರೆ ಅಂತ ಹೇಳ್ಬೋದು. ಇವರಿಗೆ ವೋಟ್ ಹಾಕ್ಲಿಕ್ಕೆ ಕ್ಯಾಂಪೇನ್ ಕೂಡ ನಡೆದಿದೆ. ಹಾಗಾಗಿ ಮಾಳು ನಿಪ್ನಾಳ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರು ಅಬ್ವಿಯಸ್ಲಿ ಚೆನ್ನಾಗಿ ಆಡುತ್ತಾರೆ, ಆದ್ರೆ ಈ ವಾರ ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಗಿಲ್ಲಿ ಅವರ ಜೊತೆ ಚೆನ್ನಾಗಿದ್ರೆ ಇವರಿಗೂ ಕೂಡ ವೋಟ್ ಬೀಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ 4ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಬಿಗ್ ಬಾಸ್ ವಿಲನಿ ಅಂತ ಹೇಳ್ಬೋದು. ಹಾಗಾಗಿ 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಈ ವಾರ ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಈ ವಾರ ಯಾರು ಕೂಡ ಜಗಳಕ್ಕೆ ಹೋಗಿಲ್ಲ, ಆದ್ರೆ ಗಿಲ್ಲಿ ಕೂಡ ಚೆನ್ನಾಗಿದ್ದಾರೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರನ್ನು ಒಂದು ಮಾಡಲು ಬಿಗ್ ಬಾಸ್ ಅವರು ಅತಿಥಿಗಳನ್ನೇ ಕರೆಸಬೇಕಾಗಿತ್ತು. ಹಾಗಾಗಿ ಅಶ್ವಿನಿ ಗೌಡ ಅವರು ಟಾಪ್ 5 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಾರದ ಡೇಂಜರ್ ಝೋನ್ ಅಲ್ಲಿ ಇರುವವರು ಯಾರೆಂದರೆ ಡೇಂಜರ್ ಝೋನ್ ಅಲ್ಲಿ ಅಂದ್ರೆ 6ನೇ ಸ್ಥಾನಕ್ಕೆ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರು ಈ ವಾರ ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಧ್ರುವಂತ್ ಅವರು 6ನೇ ಸ್ಥಾನಕ್ಕೆ ಇದ್ದಾರೆ. ಇನ್ನು ಕೊನೆಯ ಸ್ಥಾನದಲ್ಲಿ ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಇರುವ ಸ್ಪರ್ಧಿ ಯಾರಂದ್ರೆ ಜಾನ್ವಿ ಅವರು. ಜಾನ್ವಿ ಅವರು ಈ ವಾರ ಕೊನೆಯ ಸ್ಥಾನ ಮತ್ತು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಹಾಗಾಗಿ ಜಾನ್ವಿ ಅವರಿಗೆ ಕಡಿಮೆ ವೋಟ್ ಬಿದ್ದಿವೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ವಾರದ ಟಾಪ್ ಅಲ್ಲಿರುವ ಸ್ಪರ್ಧಿಗಳೆಂದರೆ ಗಿಲ್ಲಿ ಮತ್ತು ರಘು. ಡೇಂಜರ್ ಝೋನ್ ಅಲ್ಲಿ ಇರುವ ಸ್ಪರ್ಧಿಗಳೆಂದರೆ ಧ್ರುವಂತ್ ಮತ್ತು ಜಾನ್ವಿ. ವೀಕ್ಷಕರೇ, ನಾನು ವಿಡಿಯೋ ಶುರುವಿನಲ್ಲಿ ಹೇಳಿದ್ದೆ ಈ ವಾರ ಎಲಿಮಿನೇಷನ್ ಇರುತ್ತಾ ಅಥವಾ ಇರಲ್ವಾ ಅಂತ ಹೇಳುತ್ತೇನೆ ಎಂದು. ಈ ವಾರ 90% ಚಾನ್ಸ್ ಇದೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಇರಬಹುದು ಎಂದು. ಇನ್ನು 10% ಡೌಟ್ ಅಲ್ಲಿ ಇದೆ ಅಂತ ಹೇಳಬಹುದು. ಈ ವಾರ 90% ಚಾನ್ಸ್ ಇದೆ ನೋ ಎಲಿಮಿನೇಷನ್ ವೀಕ್ ಇರಬಹುದು ಎಂದು. ಹಾಗಾಗಿ ಯಾರಾದರೂ ಒಬ್ಬರನ್ನು ಫೇಕ್ ಎಲಿಮಿನೇಷನ್ ಮಾಡಿ ಮತ್ತೆ ಅವರನ್ನು ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟು ಒಳಗೆ ಬಿಡುವ ಚಾನ್ಸಸ್ ಇದೆ. ಹಾಗಾಗಿ ಈ ವಾರ ನೋ ಎಲಿಮಿನೇಷನ್ ಚಾನ್ಸ್ 90% ಇದೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ಸೀಸನ್ ನ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರೆಂದು ನೋಡೋದಾದ್ರೆ ಆಲ್ರೆಡಿ ಮನೆಯಲ್ಲಿ ಅತಿಥಿಯಾಗಿ ಬಂದಿರುವ 5 ಸ್ಪರ್ಧಿಗಳಲ್ಲಿ 2 ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಎಂದು ಮಾಹಿತಿ ಬಂದಿದೆ. ಅದರ ಪ್ರಕಾರ ಈ ಸೀಸನ್ ನ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವ್ರದ್ದು 99% ಪಕ್ಕಾ ಆಗಿದೆ. ಹಾಗಾಗಿ ಚೈತ್ರ ಅವ್ರದ್ದು ಒಬ್ಬರದು ಡೌಟ್ ಅಲ್ಲಿ ಇದೆ, ಅವ್ರದ್ದು 90% ಕನ್ಫರ್ಮ್ ಆಗಿದ್ದೀನಿ ಅಂತ ಹೇಳಬಹುದು. ವೀಕ್ಷಕರೇ, ಈ ವಾರ ಏನಾದರೂ ಎಲಿಮಿನೇಷನ್ ವೀಕ್ ಇದ್ದರೆ ನನ್ನ ಪ್ರೆಡಿಕ್ಷನ್ ಪ್ರಕಾರ ಈ ವಾರ ಜಾನ್ವಿ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗುತ್ತಾರೆ ಅಂತ ಹೇಳಬಹುದು. ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕೆಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.